ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ. ಅಷ್ಟಕ್ಕೂ ನಾವ್ ಈ ಮಾತನ್ನ ಯಾಕೆ ಹೇಳ್ತಿದೀವಿ ಗೊತ್ತಾ? ಬೆಂಗಳೂರಲ್ಲಿ ಓರ್ವ ಬಾಲಕ ಮನೆ ಬಿಟ್ಟು ಹೋಗಿದ್ದಾನೆ. ಪೋಷಕರು ಆತನಿಗಾಗಿ ಕಣ್ಣೀರು ಹಾಕ್ತಿದ್ದಾರೆ. ಅಷ್ಟಕ್ಕೂ ಬಾಲಕ ಪೋಷಕರ ಬಳಿ ಕೇಳಿದ್ದೇನು ಗೊತ್ತಾ? ಬಾಲಕ ಮನೆ ಬಿಡಲು ಕಾರಣ ಏನು ಅನ್ನೋದನ್ನ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಅಕ್ವೇರಿಯಂ ಮೀನು ಮನೆಗೆ ತರಲು ಬಿಡದ ಪೋಷಕರು. ಮನನೊಂದು ಮನೆ ಬಿಟ್ಟು ಹೋದ 13 ವರ್ಷದ ಬಾಲಕ. ಈ ಫೋಟೋದಲ್ಲಿ ಕಾಣ್ತಿರುವ ಬಾಲಕನ ಹೆಸರು ಕಿಶೋರ್. ವಯಸ್ಸು ಕೇವಲ 13 ವರ್ಷ. ಈತನಿಗೆ ಮನೆಯಲ್ಲಿ ಅಕ್ವೇರಿಯಂ ಮೀನು ಸಾಕುವುದೆಂದರೆ ಅಪಾರ ಪ್ರೀತಿ. ಆದ್ರೆ ಇದೇ ಪ್ರೀತಿ ಈಗ ಹೆತ್ತವರನ್ನ ಕಣ್ಣೀರು ಹಾಕಿಸ್ತಿದೆ. ಎಸ್, 15 ದಿನಗಳ ಹಿಂದೆ ಆತ ಮನೆಗೆ ಮೀನು ತಂದಿದ್ದಾಗ ತಂದೆ ನಾಗೇಂದ್ರ ಹಣ ವ್ಯರ್ಥ ಮಾಡಬಾರದೆಂದು ಗದರಿ ಬುದ್ಧಿ ಹೇಳಿದ್ರಂತೆ. ಕಿಶೋರ್ ಅಂತ 7ನೇ ಕ್ಲಾಸು, 13 ವರ್ಷ. ಅವ್ರ ಅಪ್ಪನ ಜೇಬಿಂದ 200 ರೂಪಾಯಿ ತಗೊಂಡು ಫಿಶ್ ತಂದಿದ್ದಾನಂತ ಅವರಪ್ಪ ಹೊಡೆದಿದ್ದಾನೆ. ಫ್ರೆಂಡ್ಸಿಗೆ ಕೊಟ್ಟು ಬರೋಣ ಅಂತ ಹೇಳಿ ಹೋಗಿದ್ದಾನೆ. ಹೋಗಿರೋನು ಬಂದೇ ಇಲ್ಲ. 3 ದಿವಸ ಆದರೂ ಬಂದಿಲ್ಲ. ಇದೇ ತಿಂಗಳು 27ರಂದು ಕಿಶೋರ್ ಶಾಲೆಯಿಂದ ಬರುವಾಗ ಮನೆಗೆ ಅಕ್ವೇರಿಯಂ ಮೀನು ತಂದಿದ್ದ. ಇದನ್ನ ನೋಡಿ ಕೋಪಗೊಂಡ ತಂದೆ ನಾಗೇಂದ್ರ ಹಣ ವ್ಯರ್ಥ ಮಾಡಬೇಡ ಎಂದು ಹೊಡೆದು ಟ್ಯೂಷನ್ಗೆ ಹೋಗುವಂತೆ ಹೇಳಿ ಕೆಲಸಕ್ಕೆ ಹೋಗಿದ್ರು. ಇದರಿಂದ ಮನನೊಂದ ಬಾಲಕ ಸಂಜೆ 5 ಗಂಟೆಗೆ ಸೈಕಲ್ನಲ್ಲಿ ಹೋದವನು ಮತ್ತೆ ವಾಪಸ್ ಬಂದಿಲ್ಲ. ಮಕ್ಕಳೇ ನಮಗೆಲ್ಲ ಬಂಗಾರ ಆಸ್ತಿ ಎಲ್ಲ, ದಯವಿಟ್ಟು ಆ ಮಗು ಸಿಕ್ಕಿದ್ರೆ ನಮಗಾದ್ರೂ ಹೇಳ್ರಿ, ಇಲ್ಲಾಂದ್ರೆ ಪೊಲೀಸರಿಗಾದ್ರೂ ತಿಳಿಸಿ. ನಾವು ಅವತ್ತು ಕೆಲ್ಸಕ್ಕೆ ಹೋಗಿದ್ವಿ, ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಅದು ಅವರಪ್ಪ ಹೊಡೆದ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದಾರೆ. ಆ ಮಗುನ ನಾನು ಬಂದು ನೋಡೋಷ್ಟೊತ್ತಿಗೆ ಅವ್ನು ಸೈಕಲ್ ಹಾಕೊಂಡು ಹೊರಟೋಗಿದ್ದಾನೆ. ನೋಡೇ ಇಲ್ಲ. ನಾನು ಅವತ್ತಿಂದ ಊಟ ಮಾಡೋಕ್ಕೂ ಇಷ್ಟ ಇಲ್ಲ, ಮನ್ಕೊಳಕ್ಕೂ ಇಷ್ಟ ಇಲ್ಲ. ಅವನೇ ಮನ್ಸಿಗೆ ಬರ್ತಾ ಇದ್ದಾನೆ. ರಾತ್ರಿಯಾದರೂ ಮಗ ಬಾರದೇ ಇದ್ದಾಗ ಆತಂಕಗೊಂಡ ತಾಯಿ ಲಕ್ಷ್ಮಿ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಕಳೆದ 4 ದಿನಗಳಿಂದ ಹಗಲಿರುಳು ಹುಡುಕಾಟ ನಡೆಸುತ್ತಿದ್ರು. ಬಾಲಕನ ಸುಳಿವು ಸಿಕ್ಕಿಲ್ಲ. ಮಗನ ಮುಖ ನೆನೆದು ಹೆತ್ತ ಕರಳು ಕಣ್ಣೀರಲ್ಲೇ ದಿನ ದೂಡ್ತಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.